ಒಬ್ಬ ತನ್ನ ತಾಯಿಗಾಗಿ ಅಮೃತ ಶಿಲೆಗಳಿಂದ ಬೃಹತ್ ಮಹಲನ್ನು ಕಟ್ಟಿಸಿ ಅದರ ಮುಂದೆ ನಿಂತು ತನ್ನ ತಾಯಿಯ ಋಣ ತೀರಿತು ಎಂದು ನೆಮ್ಮದಿಯ ಉಸಿರು ಬಿಟ್ಟ ಮರುಕ್ಷಣವೇ ಆ ಬೃಹತ್ ಮಹಲು ಕುಸಿದು ಬೀಳುತ್ತೆ. ನಂತರ ಅವನಿಗೆ ಅರ್ಥವಾಗುತ್ತೆ ತಾಯಿಯ ಋಣ ತೀರಿಸಕ್ಕಾಗದ್ದು ಅಂತ. ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ಪ್ರೀತಿಯ ಸೆನೆಡ್ಯುಕುನ್ನ. ನನ್ನ ಯೂಟ್ಯೂಬ್ ಚಾನಲಿಗೆ ನಿಮಗೆ ಸ್ವಾಗತ. ಜೀವನದ ಪಾಠ ಕಲಿಯುವ ಎಲ್ಲರಿಗೂ ಮಾದರಿಯಾಗುವಂತೆ ಸಣ್ಣ ದೃಷ್ಟಾಂಗದ ಮೂಲಕ ಜೀವನ ಪಾಠ ಹೇಳಿಕೊಡುವ ನನ್ನ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆ ಇರಲಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ಕೇಳಿ ಮತ್ತೆ ಹೇಳಿ ನಿಮಗೆ ಈ ವಿಡಿಯೋ ಹೇಗೆ ಅನಿಸಿತು ಅಂತ. ತಡ ಮಾಡದೆ ಈ ವಿಡಿಯೋವನ್ನು ಶುರು ಮಾಡುವ ಅಲ್ವಾ? ಸುಮಾರು ವರ್ಷಗಳ ಹಿಂದೆ ಅರ್ಜೆಂಟೀನಾ ಎಂಬ ದೇಶದ ಒಂದು ಊರಿನಲ್ಲಿ ಒಂದು ಪದ್ಧತಿ ಇತ್ತು. ಅದು ಏನಂದ್ರೆ, ತುಂಬಾ ವಯಸ್ಸಾದವರನ್ನು, ತಮ್ಮದೇ ಕೆಲಸ ಮಾಡಲು ಅಸಹಾಯಕರಾಗಿರುವವರನ್ನು ಕಾಡಿಗೆ ಬಿಟ್ಟು ಬರುವ ಒಂದು ರೂಢಿ ಅಲ್ಲಿಯದಾಗಿತ್ತು. ಹೀಗೆ ಬಿಟ್ಟು ಬಂದ ಮೇಲೆ ಅವರನ್ನು ಕಾಡು ಪ್ರಾಣಿಗಳು ತಿಂದು ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವರು ಪ್ರಾಣ ಕಳೆದುಕೊಳ್ಳುತ್ತಿದ್ದರು. ಹೀಗೆ ಯಾಕೆ ಮಾಡುತ್ತಿದ್ದರು ಎಂದರೆ, ನಾವು ಏಕೆ ವಯಸ್ಸಾದವರನ್ನು ಸಾಕಬೇಕು ಎಂಬ ಮನಸ್ಥಿತಿ ಅವರದಾಗಿತ್ತಾ ಏನಾ? ಹೀಗೆ ಒಂದು ದಿನ ಒಬ್ಬ ಮಗ ತನ್ನ ತಾಯಿಯನ್ನು ಕಾಡಿನಲ್ಲಿ ಬಿಟ್ಟು ಬರಲು ಕರೆದುಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ದಾರಿಯಲ್ಲಿ ನಡೆದುಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ತಾಯಿ ಒಂದೊಂದೇ ಗಿಡದ ಗೆಲ್ಲನ್ನು ತೆಗೆದು ದಾರಿಯಲ್ಲಿ ಹಾಕುತ್ತಾ ಮುಂದೆ ಸಾಗುತ್ತಿದ್ದರು. ಹಾಗಿರುವಾಗ ಆ ದೃಶ್ಯವನ್ನು ಗಮನಿಸಿ ಮಗ ತಾಯಿಯಲ್ಲಿ ಕೇಳುತ್ತಾನೆ, ಅಮ್ಮ, ನೀನು ಯಾಕೆ ಗಿಡದ ಗೆಲ್ಲನ್ನು ತೆಗೆದು ದಾರಿಯಲ್ಲಿ ಹಾಕುತ್ತಾ ಇದ್ದಿ ಅಂತ. ಆಗ ಆ ತಾಯಿ ಮಗನಿಗೆ ಉತ್ತರ ಕೊಡುತ್ತಾಳೆ, ತನ್ನನ್ನು ಬಿಟ್ಟು ನೀನು ಕಾಡಿಂದ ಹಿಂದೆ ಹೋಗುವಾಗ ನಿನಗೆ ದಾರಿ ತಪ್ಪಬಾರದಲ್ವಾ, ಅದಕ್ಕಾಗಿ ಗಿಡದ ಗೆಲ್ಲನ್ನು ನಾನು ದಾರಿಯಲ್ಲಿ ಹಾಕ್ತಾ ಇದ್ದೇನೆ ಅಂತ. ಮತ್ತೆ ಆ ಗೆಲ್ಲನ್ನು ನೋಡಿಯೇ ನೀನು ಮನೆಗೆ ಹೋಗು ಎಂದು ಆ ತಾಯಿ ಹೇಳ್ತಾಳೆ. ಕೇಳಿದ್ರಲ್ಲ ಸ್ನೇಹಿತರೆ, ತನ್ನನ್ನು ಕಾಡಿನಲ್ಲಿ ಬಿಟ್ಟು ಹೋಗುವ ಮಗನಿಗೋಸ್ಕರ ಆ ತಾಯಿ ಅವನು ಏನು ತೊಂದರೆಗೆ ಸಿಲುಕಬಾರದೆಂದು ಆ ಗೆಲ್ಲನ್ನು ಇಟ್ಟು ಮನೆಗೆ ಹೋಗು ಎಂದು ಹೇಳುತ್ತಾಳೋ, ತನ್ನ ಮಗ ಸೇಫ್ ಆಗಿರ್ಬೇಕು, ಯಾವುದೇ ತೊಂದರೆಗೆ ಒಳಗಾಗಬಾರದು ಅಂತ ಆ ತಾಯಿಯ ಮನಸ್ಸಾಗಿತ್ತು. ಒಬ್ಬ ಒಳ್ಳೆ ತಾಯಿ ತನ್ನ ಮಕ್ಕಳಿಗೋಸ್ಕರ ಏನು ಬೇಕಾದರೂ ಮಾಡಲು ಸಿದ್ಧರಾಗಿರ್ತಾರೆ, ತನ್ನ ಪ್ರಾಣ ಕೂಡ ಕೊಡಲು ಸಿದ್ಧರಾಗಿರ್ತಾಳೆ. ಆದ್ರೆ ಆ ಮಕ್ಕಳು ತಾಯಿಗೋಸ್ಕರ ಏನ್ ಮಾಡ್ತಾರೆ? ಇದೇ ಕತೆ ಇಂದಿನ ಜನಾಂಗಕ್ಕೆ ಹೋಲಿಸಿದರೆ ಈಗಿನ ಮಕ್ಕಳು ವಯಸ್ಸಾದ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ, ಅನಾಥಾಶ್ರಮಕ್ಕೆ ಬಿಟ್ಟು ಬರುತ್ತಾರೆ. ಕೆಲವು ಮಕ್ಕಳು ತಂದೆ ತಾಯಿಯನ್ನು ನೋಡ್ಕೊಂಡ್ರು ಸಹ ಅವರ ಕೆಲಸ ಕಾರ್ಯದ ನೆಪ ಹೇಳಿ ಅವರನ್ನು ಕೆಲಸದ ಆಳುಗಳ ಜೊತೆ ಬಿಟ್ಟು ಬಿಡುತ್ತಾರೆ. ಮಕ್ಕಳಿಗೆ ಒಂದು ವಯಸ್ಸು ಬರೋ ತನಕ ಆ ತಂದೆ ತಾಯಿಗಳು ಎಲ್ಲಾ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಮಕ್ಕಳ ಪಾಲನೆ ಪೋಷಣೆಯನ್ನು ಮಾಡುತ್ತಾರೆ. ಆದರೆ ಅದೇ ಮಕ್ಕಳಿಗೆ ತಂದೆ ತಾಯಿ ಭಾರವಾಗಿ ಬಿಡುತ್ತದೆ. ನಾವು ಕೂಡ ಹಾಗೆ ಮಾಡುವುದು ಬೇಡ, ನಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳುವ ಮತ್ತೆ ಪ್ರೀತಿಯಿಂದ ನೋಡುವ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುವ. ಶುಭವಾಗಲಿ.